ಹಾಸನದಲ್ಲೇನೋ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಕಾಂಗ್ರೆಸ್ನವರು ಹೊರಟಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ದೌರ್ಬಲ್ಯದ ಪ್ರದರ್ಶನ ಆಗ್ತಿದೆ. ಇದು ಬಟಾ ಬಯಲಾಗ್ತಿದೆ. ಸಿದ್ದರಾಮಯ್ಯನವರ ಬಣ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಬಣ ಏನಿದೆ, ಅವರ ನಡುವಿನ ಒಂದು ಕುರ್ಚಿಗಾಗಿ ಗುದ್ದಾಟ ಇದು ಮತ್ತೊಮ್ಮೆ ಬಟಾ ಬಯಲಾಗಿದೆ ಕರ್ನಾಟಕದ ಜನರ ಎದುರಿಗೆ. ಒಂದ್ ಕಡೆ ಟೈಮ್ಸ್ ನಲ್ಲಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನೀವು ಮುಂದೆ ಸಿಎಂ ಆಗ್ತೀರಾ ಅಂತ ಕೇಳಿದ್ರೆ ಸದ್ಯ ಖಾಲಿ ಇಲ್ಲ, ಬಟ್ ವಿ ಹ್ಯಾವ್ ಎನ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಅಗ್ರಿಮೆಂಟ್ ಆಗಿದ್ಯಾ ಅಂತ ಸುಳಿವು ಕೊಟ್ಟಿದ್ದಾರೆ. ಹಿಂದೆಲ್ಲ ಮಾಧ್ಯಮಗಳಲ್ಲೆಲ್ಲ ಹಲವು ಬಾರಿ ಚರ್ಚೆ ಆಗಿತ್ತು. ಇದು 2.5 ವರ್ಷ ಆಗ್ತಾರಂತೆ, 2 ವರ್ಷ ಅದಾದ ನಂತರ ಇನ್ನೊಬ್ರು ಆಗ್ತಾರೆ ಅಂತ ಒಂದು ಚರ್ಚೆ ಆಗಿತ್ತು. ಆದ್ರೆ ಅವ್ರು ಯಾರನ್ನು ಕೂಡ ಅದ್ರ ಬಗ್ಗೆ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಸ್ವತಃ ಒಂದು ಚಾನಲ್ ಅಲ್ಲಿ ಏನಂತ ಹೇಳಿದ್ರೆ ಅವರು ಇದ್ರ ಒಂದು ಸುಳಿವು ಕೊಟ್ಬಿಟ್ಟಿದ್ದಾರೆ. ಇನ್ನೇನು ಹತ್ರದಲ್ಲಿ ಇವರು ಸಿದ್ದರಾಮಯ್ಯನವರನ್ನ ಇಳಿಸುವಂತ ಒಂದು ಹುನ್ನಾರ ಎಲ್ಲಾದ್ರೂ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಬಣದ ಕಡೆಯಿಂದ ಆಗ್ತಿದ್ಯಾ ಅನ್ನುವಂತ ಒಂದು ಗುಮಾನಿ ಎಲ್ರಿಗೂ ಹುಟ್ಟುತ್ತಾ ಇದೆ. ಅದೇ ಸಮಯಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರ ಬಣ ಶೋಷಿತ ವರ್ಗಗಳ ಒಕ್ಕೂಟದಿಂದ ಹಾಸನದಲ್ಲಿ, ಅದು ಹಾಸನ ಒಂದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟಿಸ್, ಹಾಸನದಲ್ಲೇ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರ ಬಣ ಶುರು ಮಾಡಿದೆ. ಹಿಂದೆ ಯಾವತ್ತು JDS ನಿಂದ ಸಿದ್ದರಾಮಯ್ಯನವರು ಹೊರಗೆ ಬಂದ್ರು, ಆವಾಗ ಒಂದು ಅಹಿಂದ ಸಮಾವೇಶವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಅದನ್ನ ಮಾಡಿರುವ ಜಾಗ ಕೂಡ ಹಾಸನನೇ. ಹಾಸನದಲ್ಲೇ ಆವತ್ತು ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಅಹಿಂದ ಸಮಾವೇಶವನ್ನ ಮಾಡಿ ಒಂದು ಅವರು ಅದೆಲ್ಲ ಆದ ನಂತರ ಆ ನಂತರ ರಾಜಕೀಯ ಬೆಳವಣಿಗೆಗಳ ನಂತರ ಅವರು ಕಾಂಗ್ರೆಸ್ಗೆ ಬಂದ್ರು. ಇವತ್ತು ಎಲ್ಲೋ ಒಂದ್ ಕಡೆ ಇವರಿಗೆ ಸುಳಿವು ಸಿಕ್ಕಿದೆಯಾ ಸಿದ್ದರಾಮಯ್ಯನವರನ್ನ ಇಳಿಸುವಂತದ್ದು, ಹಾಗೂ ಆ ಒಂದು ಗುಮಾನಿಂದಾಗಿ ಇವರೇನಾದ್ರೂ ಮತ್ತೊಮ್ಮೆ ಅದೇ ತರದ ಅಹಿಂದ ತರದ ಏನಾದ್ರೂ ಸಮಾವೇಶವನ್ನ ಅದೇ ಜಾಗ ಹಾಸನದಲ್ಲೇ ಮಾಡುವಂತ ಕೆಲಸವನ್ನ ಅವರು ಮಾಡ್ತಿದ್ದಾರಾ ಅನ್ನುವಂತ ಒಂದು ಗುಮಾನಿ, ಮತ್ತೊಂದು ಗುಮಾನಿ ಬರುತ್ತೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣ ಇದೆಯಲ್ಲ, ಅವರ ಒಂದು ನಡೆ ನೋಡಿ. ಎಲ್ಲೋ ಒಂದ್ ಕಡೆ ಒಂದು ಇವರು ಸಮಾವೇಶ ಮಾಡೋಕೆ ಹೊರಟ ತಕ್ಷಣನೇ ಹೈಕಮಾಂಡ್ಗೆ ಒಂದು ಲೆಟರ್ ಹೋಗುತ್ತಂತೆ. ಆನಂತರ ಹೈಕಮಾಂಡ್ ಹೇಳುತ್ತೆ, ಇಲ್ಲೆಲ್ಲ ನೀವು ನಿಮ್ಮ ಒಂದು ಪರ್ಸನಲ್ ಸಮಾವೇಶ ಮಾಡಂಗಿಲ್ಲ, ಪಕ್ಷದ ಕೆಳಗಡೆನೆ ಮಾಡ್ಬೇಕಂತ ಅಲ್ಲಿಂದ ಕಟ್ಟಪ್ಪಣೆ ಬರುತ್ತಂತೆ. ಅನಾಮಧೇಯ ಪತ್ರ ಹೋದ್ಮೇಲೆ. ಹೌದು. ಅದಾದ ನಂತರ ಅನಾಮಧೇಯ ಅಂತ ಹೇಳಿದ್ರೆ ಏನು, ಚಂದ್ರಗ್ರಹದಿಂದ ಬಂದಿದ್ರು, ಮಂಗಳ ಗ್ರಹದಿಂದ ಬಂದಿದ್ರು ಗೊತ್ತಿಲ್ಲ, ಆಯ್ತಾ, ಇರ್ಲಿ. ಅದಾದ ನಂತರ ಏನಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ಪಕ್ಷದ ಕೆಳಗಡೆನೆ ಆಗತ್ತೆ ಅಂತ ಹೇಳ್ತಾರೆ. ಭಾನುವಾರ ಡಿ.ಕೆ. ಶಿವಕುಮಾರ್ ಅವರು ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಕರೀತಾರೆ. ಆದ್ರೆ ಅದಕ್ಕೆ ಈ ಹಾಸನದ ಸಮಾವೇಶದ ಒಂದು ಹೊಣೆ ಹೊತ್ತವರು ನಾಯಕರಿದಾರಲ್ಲ, ಅವ್ರು ಯಾರು ಬರೋದೇ ಇಲ್ಲ, ಆಯ್ತಾ. ಅದಾದ ನಂತರ ಮೈಸೂರಿನಲ್ಲಿ ಇವರು ಸಮಾವೇಶ ನಡೀತಾ ಇರೋದು ಹಾಸನದಲ್ಲಿ, ಮೈಸೂರಿನಲ್ಲಿ ಇವರು ಡಿ.ಕೆ. ಶಿವಕುಮಾರ್ ಅವ್ರ ಬಣದವರು ಒಂದು ಪೂರ್ವ ಸಿದ್ಧತಾ ಸಭೆಯನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಇದೆಲ್ಲ ತಾಳಮೇಳ ಇಲ್ಲ. ಒಂದು ಕಡೆ ಸಿದ್ದರಾಮಯ್ಯರನ್ನ ಇಳಿಸೋಕೋಸ್ಕರ ಒಂದು ಬಣ, ಇನ್ನೊಂದು ಕಡೆ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸಿ ನನ್ನನ್ನ ಮುಟ್ಟೋಕೆ ಅಲುಗಾಡಿಸೋಕೆ ಯಾರಿಗೂ ಬಿಡಲ್ಲ ಅಂತ ಒಂದು ಸಂದೇಶವನ್ನ ರವಾನಿಸುವ ಇನ್ನೊಂದು ಸಿದ್ದರಾಮಯ್ಯನವರ ಬಣ. ಇವೆರಡು ಬಣಗಳ ಗುದ್ದಾಟದಲ್ಲಿ ರಾಜ್ಯದ ಜನತೆ ಮಾತ್ರ ಅಭಿವೃದ್ಧಿ ಇಲ್ಲದೆ ಇವರ ಒಂದು ವರ್ಷದಲ್ಲಿ ಈ ಬರೀ ಇದನ್ನೇ ನೋಡಿ ರೋಸಿ ಹೋಗಿದ್ದಾರೆ. ಆದ್ರಿಂದಾಗಿ ನಾನು ಹೇಳಿದ್ದು, ಇದು ಶಕ್ತಿ ಪ್ರದರ್ಶನದ ಒಂದು ಸಮಾವೇಶ ಅಲ್ಲ, ಕಾಂಗ್ರೆಸ್ನ ದೌರ್ಬಲ್ಯ ಪ್ರದರ್ಶನದ ಒಂದು ಸಮಾವೇಶ.